ಇನ್ನು ಶ್ರೀರಂಗಪಟ್ಟಣದಲ್ಲಿ ಈ PSI ಸವಿತಾಗೆ ಕಪಾಳ ಮೋಕ್ಷ ಆಗಿದ್ದು, ಇದಕ್ಕೆ ಸಂಬಂಧಪಟ್ಟಂಗೆ ಸುರೇಶ್ ಗೌಡರು ಕೈ ಮುಗಿದು ಕ್ಷಮೆ ಕೇಳಿಬಿಟ್ರು. ನನ್ನ ಮಗಳು ತಪ್ಪು ಮಾಡಿದ್ಲು, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ಭೀಮನ ಅಮಾವಾಸ್ಯೆ ದಿವಸ ಆದಂಥ ಘಟನೆ ಇದು. ಈಗ ನೋಡಿ ಆ ವಿಡಿಯೋ ಓಡಾಡ್ತಾ ಇದೆ. ಸುರೇಶ್ ಗೌಡ ಅವರ ಪುತ್ರಿನೇ ಮೊದಲು ಹಲ್ಲೆ ಮಾಡಿರೋದು, ಸುರೇಶ್ ಗೌಡ ಅವರ ಮಗಳೇ ಮೊದಲು ಹೊಡೆದಿರೋದು. ಆ ವಿಡಿಯೋ ನಾವು ತೋರಿಸ್ತಾ ಇದ್ದೀವಿ ನೋಡಿ. ನೋಡಿ ಅದನ್ನು ತೋರಿಸ್ತಾ ಇದ್ದೀವಿ ಫುಲ್ ಸ್ಕ್ರೀನಲ್ಲಿ. ಹಿಂಗೆ ವಾದ ವಿವಾದ ಆಯಿತು. ಆಗ್ತಿದ್ದಂಗೆನೇ ಇದ್ದಕ್ಕಿದ್ದಂಗೆನೇ ನೋಡಿ ಆಕೆನೇ ಫಸ್ಟು ಕಪಾಳಕ್ಕೆ ಹೊಡಿತಾರೆ. ಹೊಡೆದಾದ್ಮೇಲೆ ಇವರೇನು ಸುಮ್ಮನೆ ಇಲ್ಲ, ಇವರು ಬಿಟ್ಟಿದ್ದಾರೆ. ಗರ್ಭಗುಡಿಗೆ ಬಿಡಲಿಲ್ಲ ಅಂತ ಶುರುವಾದಂಥ ಕಿರಿಕಿರಿ, ಗರ್ಭಗುಡಿಗೆ ಬಿಡಲಿಲ್ಲ ಅಂತ ಈ ಶ್ರೀರಂಗಪಟ್ಟಣದ ಹತ್ರ ನೋಡಿ. ಯಾಕೆ ಇವೆಲ್ಲ? ಈ ದೇವರು ದಿಂಡ್ರಿಗೆ ಹೋದಂಥ ಸಂದರ್ಭದಲ್ಲಿ ಜಗಳ ಗುದ್ದಾಟ, ಇನ್ನೇನು ಸಾಧನೆ ಮಾಡೋಕ್ಕೆ ಸಾಧ್ಯ? ಈ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಜಗಳ ಮಾಡ್ಕೊಂಬರೋದು. ಸೊ ಇದು ಪಾಂಡವಪುರದ ಹತ್ರ ಒಂದು ಉಕ್ಕಡ ಏನಿದೆಯಲ್ಲ, ಅಲ್ಲಿ ಈ ಅಮಾವಾಸ್ಯೆ ಸಂದರ್ಭದಲ್ಲಿ ವಿಶೇಷ ಪೂಜೆ ಆಗುತ್ತೆ. ಅಲ್ಲಿ ಹೋಗಿ ಈ ಅಮಾವಾಸ್ಯೆ ಪೂಜೆಗೆ ಅಂತ ಹೋಗಿ ಇಲ್ಲಿ ಸಲದನ್ನು ಮೈಮೇಲೆ ಎಳ್ಕೊಂಬಂದಿರೋದು. ಇದು ಸಂಗತಿ.